ಏನ್ ಕೊಡ್ಲಿ ಮೇಡಮ್? ಸರ್ ತಿನ್ನಕ್ ಲೈಟ್ ಆಗಿ ಏನೈತೆ? ನಾನೇ ಲೈಟ್ ಆಗಿದ್ದೀನಿ, ನನ್ನ ತಗೊಂಡ್ಬಿಡ್ರಿ. ಏನಂದ್ರೆ? ಇದ ಮೈಸೂರು ಬಜ್ಜಿ ಗೋಲ್ ಬಜ್ಜಿ ಐತಿ, ಏನ್ ಕೊಡ್ಲಿ? ಸಿಂಗಲ್ ಮೈಸೂರು ಬಜ್ಜಿ ಕೊಡ್ರಿ. ಮೇಡಮ್ ಬಿಸಿ ಮೈಸೂರು ಬಜ್ಜಿ ಹಾಕ್ರ. ಯಾರ್ಲೇ ಅವ ನಮ್ಮ ಹುಡುಗನ್ ಫೋನ್ ತಗೊಂಡವ. ಕೊಟ್ಟಿಲ್ಲ ಅಂತ ನಮ್ಮ ಹುಡುಗನ್ ಫೋನ್ ಕಸ್ಕೊಂಡಿ. ಅಣ್ಣ ಮರ್ಯಾದಿಂದ ಕೈ ಬಿಡೋಣ, ಅಸಹ್ಯಕತಿ. ನಮ್ಮ ಊರಿಗೆ ಬಂದ್ ನಮ್ಗ ದಾದಾಗಿರಿ ಮಾಡ್ತಿ. ಅಣ್ಣ ಯಾರಂತ ಗೊತ್ತಿಲ್ಲ ನಿಂಗ, ಹುಚ್ಚಿ ವಹಿಸ್ಬಿಡ್ತಾನ. ಅಣ್ಣ ನಂಗ್ ಕೈ ಅದಾವ, ನಾ ಜಿಪ್ ತೆಗೆದು ಹೋಯ್ತೇನೆ. ಕೌಂಟ್ರ ಅಣ್ಣಂಗ ಕೌಂಟ್ರ, ನಾವ್ ಒಂದ್ಸಲ ಕೈ ಎತ್ತಿದ ಅಂದ್ರೆ ಭೂಕಂಪ ಆಗ್ಬಿಡುತ್ತೆ. ಅಣ್ಣ ನಾನು ಹೊಡೆದೆ ಅಂತ ಇಟ್ಕೋಣ, ನೀನ್ ಉಳ್ಸಾಕ್ ದೇವ್ರ ಬರ್ಬೇಕಣ್ಣ. ನೀನ್ ನನಗ್ ಹೊಡಿತಿ? ನನ್ಗ್ ಹೊಡಿತಾನ ಅಂತಲೇ ಅವ. ಹೊಡಿ ತಮ್ಮ ಎದುರು ಹೊಡಿ. ಅಣ್ಣ ರೌಡಿ ಅಣ್ಣ ಎದ್ದೇಳಣ್ಣ. ಒಟ್ಟ ಲವ್ಲಿ ಶಾಟ್ ಅಣ್ಣ. ಹೊಡೆದಿದ್ದ ಆ ಕಪ್ಪಳಕ್ಕಲ್ಲಣ್ಣ, ಈ ಕಪ್ಪಳಕ್ಕೆ. ಅದ ಅನ್ಕೊಂಡೆ ಅಣ್ಣ, ನಿನ್ ಪರ್ಸನಾಲಿಟಿಗೂ ನಿನ್ ಡೈಲಾಗಿಗೂ ಮ್ಯಾಚ್ ಆಗಲ್ಲ ಅನ್ಕೊಂಡೆ, ಆದ್ರೆ ಈಗ ಬರೋಬ್ಬರಿ ಮ್ಯಾಚ್ ಆತಾನ. ಲೇ ಮಂಗ್ಯಾನ ಮಗನ, ರೊಕ್ಕ ಕೊಟ್ಟು ಫೋನ್ ಇಸ್ಕೊಂಡೋಗು. ಮೇಡಮ್ ಬೇರೆ ಏನ್ರಿ ಕೊಡ್ಲೇನ್ರಿ? ಏನು ಬೇಡಪ್ಪ, ಬಿಲ್ ಕೊಟ್ಬಿಡು. ಓಕೆ.
ಯವ್ವ ಹೆಂಗದೀಪಿ ಆರಾಮಾಗೈತೆ ಈಗ? ಆರಾಮದೇನಪ್ಪ, ಆರಾಮದೇನಿ. ಯಾರ ಹಡದ ಮಗನೋ ಏನೋ ಟೈಮಿಗೆ ಸರಿಯಾಗಿ ನನ್ನ ದವಾಖಾನಿಗೆ ಬಂದು ತೋರಿಸಿ ನನ್ನ ಜೀವ ಉಳಿಸಿದ. ಅಣ್ಣ ಯಾವ ಜನ್ಮದ ಋಣ ಬಂದನೋ ಏನೋ, ಇವತ್ತು ನನ್ನ ಅಣ್ಣನಾಗಿ ನನ್ನ ತಾಯಿ ಜೀವ ಉಳಿಸಿದ್ರಿ. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಅಯ್ಯೋ ಸರ, ನೀವ್ಯಾಕೆ ನನ್ನ ಕೈ ಮುಗಿತೀರಪ್ಪ? ನೀವು ದೊಡ್ಡವರು, ನಮ್ಮಂಥವ್ರಿಗೆಲ್ಲ ಕೈ ಮುಗಿಬಾರ್ದ್ರಿ. ನಾವೆಂತ ದೊಡ್ಡವರು, ಇವತ್ತು ನಮ್ಮ ಪಾಲಿಗೆ ನೀನ ದೊಡ್ಡಮ್ಮ. ಏ ಅಂತ ಮಾತು ಅನ್ಬೇಡ್ರಿ ಸರ. ಆದ್ರ ನಾನು ನಿಮ್ಗೊಂದು ಮಾತು ಹೇಳ್ತೇನ್ರಿ, ನೀವು ಬೇಜಾರು ಮಾಡ್ಕೋಬಾರ್ದ್ರಿ. ಹೇಳಣ್ಣ. ಸರ, ನಮ್ಮ ಅವ್ವ ಅಪ್ಪ ನಾವು ಹುಟ್ಟಿನಿಂದ ನಮಗೆ ಲಾಲ್ನೆ ಪಾಲನೆ ಎಲ್ಲ ಮಾಡಿ ನಾವು ಜೀವನ ಚಲೋ ಕಟ್ಕೊಳ್ಳಿ ಅಂತೇಳಿ ನಮಗೆ ಚಲೋ ವಿದ್ಯಾಭ್ಯಾಸ ಕಲಿಸ್ತಾರೆ. ಆದ್ರೆ ಮಕ್ಳು ಏನ್ ಮಾಡ್ತಾರ್ರಿ, ಅದ ವಿದ್ಯಾನ ಬಂಡವಾಳ ಮಾಡ್ಕೊಂಡ ಊರ್ ಬಿಟ್ಟು ಊರಿಗೆ ಕೆಲಸ ಮಾಡಕ್ ಹೋಗ್ತಾರ್ರಿ. ಹೋದ್ರೆ ಹೋಗಲ್ರಿ, ಆದ್ರ ಕೆಲವು ಮಕ್ಕಳು ತಮ್ಮ ತಂದೆ ತಾಯಿನ ತಮ್ಮ ಜೋಡಿ ಕರ್ಕೊಂಡು ಹೋಗ್ತಾರ್ರಿ. ಇನ್ ಕೆಲವರು ನಿಮ್ಮಂಗ ಬಿಟ್ಟು ಹೋಗ್ತಾರ್ರಿ. ಆದ್ರೆ ತಂದೆ ತಾಯಿನ ಬಿಟ್ಟು ಹೋಗುವಾಗ ಒಂದು ಮಾತು ನೆನಪಿರ್ಬೇಕ್ರಿ, ಆ ತಂದೆ ತಾಯಿ ತ್ಯಾಗದಿಂದನೇ ನಾ ಇವತ್ತ ಸುಖ ಸಂತೋಷದಿಂದ ಈ ಭೂಮಿ ಮೇಲೆ ಅದೀನಿ ಅನ್ನೋದನ್ನ ಮರಿಬಾರ್ದ್ರಿ. ಊರ್ ಬಿಟ್ಟು ಊರ್ಗ್ ಹೋಗಿ ಕೋಟಿ ಸಂಪಾದನೆ ಮಾಡಿದ್ರೆ ಏನ್ರಿ, ಜನ್ಮ ಕೊಟ್ಟ ತಾಯಿನ ಇಲ್ಲ ಅಂದ್ರ ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ. ನನಗಂತೂ ತಾಯಿ ಇಲ್ಲ, ನಿಮಗ ಅದಾರ. ಅವ್ರ ಜೀವನ ತಿರೋ ತನಕ ಸ್ವಲ್ಪ ಚಲೋ ನೋಡ್ಕೊರಿ. ಅಣ್ಣ ನಿನ್ನ ಮಾತು ಕೇಳಿ ಇವತ್ತು ನನ್ನ ಮೇಲೆ ನನಗೆ ಅಸಹ್ಯ ಅನ್ಸಾಕತ್ತತಿ. ಇನ್ ಮೇಲೆ ನಂದು ಏನೋ ಕೆಲಸ ಇದ್ರು ಬಿಟ್ಟು ನಮ್ಮ ಅವನ್ ಜೋಡಿನ ಇರ್ತೇನಂತ. ಅಷ್ಟ್ ಮಾಡ್ರಿ ಸರ್, ದೇವ್ರ ಮೆಚ್ತಾನ. ಅಂದಂಗಣ ನೀವ್ ಈ ಊರಾಗ ಎಲ್ಲಿರೋದು, ಏನ್ ಮಾಡ್ಕೊಂಡಿದ್ದೀರಿ? ಸರ, ನಮ್ದು ಈ ಊರು ಅಲ್ರಿ, ಶಾಂತಾಪುರ ಅಂತ ಒಂದು ಹಳ್ಳಿ ರೀ. ನಮಗ ತಂದೆ ತಾಯಿ ಯಾರು ಇಲ್ರಿ. ನನಗಿರುವುದು ಒಬ್ಬನೇ ಒಬ್ಬ ತಮ್ಮ ರೀ. ನಾ ಅವನಿಗೆ ಮೊಬೈಲ್ ಕೊಡಿಸಿಲ್ಲ ಅಂತ ಹೇಳಿ ಜಗಳ ಮಾಡ್ಕೊಂಡ ಮನೆ ಬಿಟ್ಟು ಓಡಿ ಬಂದನ್ರಿ. ಅವನು ಹುಡ್ಕೊಂಡ ನಾ ಈ ಊರಿಗೆ ಬನ್ರಿ. ಯಾವನೋ ಒಬ್ಬ ಆಟೋದವ ನಿಮ್ಮ ತಮ್ಮನ ಮನೆ ತೋರಿಸ್ತೀನಿ ಬಾ ಅಂತೇಳಿ ಕರ್ಕೊಂಡು ಬಂದ ನಿಮ್ಮ ಮನೆ ಮುಂದೆ ಇಳಿಸಿದ್ರಿ. ಇಳಿದು ನಾ ನಿಮ್ಮ ಮನೆ ಕಡೆ ಬರತ್ತೀನ್ರ, ಆಗ ಅವ ಆಟೋದವ ನನ್ನ ಬ್ಯಾಗ್ ಕತ್ಕೊಂಡು ಓಡಿ ಹೋಗ್ಬಿಟ್ರಿ. ನಾ ಅಷ್ಟೊತ್ತಿಗೆ ನಿಮ್ಮ ಮನೆ ಕಡೆ ಬಂದ್ರೆ ಅವ್ವಾರು ಹಿಂಗಾಗಿತ್ರಿ. ತಾಬ್ರು ತಗೊಬ್ರು ಆಂಬುಲೆನ್ಸ್ ಫೋನ್ ಮಾಡಿ ನಾ ಇಲ್ಲಿ ಕರ್ಕೊಂಡು ಬಂದೆ. ಹೌದು, ನಿಮ್ ತಮ್ಮಂದ ಏನ್ರ ಫೋಟೋ ಐತಾ? ಹಾ ಐತ್ರಿ. ಏನೋ ನೋಡ್ರಿ, ನಮ್ಮ ತಮ್ಮ ಹುಲಿಗೆಪ್ಪ ಅಂತ. ಆಯ್ತಣ್ಣ, ನನ್ನ ಸ್ನೇಹಿತರಿಗೆ ಪರಿಚಯಸ್ಥರಿಗೆ ಇದ್ರ ಬಗ್ಗೆ ಹೇಳ್ತೇನೆ. ಯಾರಾದ್ರೂ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರ. ದಯವಿಟ್ಟು ಅಷ್ಟು ಮಾಡ್ರಿ ಸರ್. ಹೆಂಗಾರ ಮಾಡಿ ನನ್ನ ತಮ್ಮ ನನಗೆ ಸಿಗುವಂಗ ಮಾಡ್ರಿ ಸರ್. ಖಂಡಿತ ಅಣ್ಣ, ನಿಮ್ ತಮ್ಮ ಸಿಗ್ತಾನ, ತಲೆ ಕೆಡ್ಸ್ಕೊಬೇಡ್ರಿ. ಆಯ್ತ್ರಿ ಸರ್. ಅವ್ವಾರನ್ನ ಸ್ವಲ್ಪ ಹುಷಾರ ನೋಡ್ಕೋರಿ. ನನ್ನ ನಂಬರ್ ನಿಮ್ಮ ಫೋನ್ಯಾಗ ಬಂದೈತ್ರಿ. ನನ್ನ ತಮ್ಮ ಸಿಕ್ಕಿದ ಕೂಡಲೇ ನೀವು ಫೋನ್ ಮಾಡಿದ್ರೆ ನಾ ಎಲ್ಲೇ ಇದ್ರು ತಾಬ್ರು ತೊಗೊಂಡು ಓಡಿ ಬರ್ತೀನಿ ರೀ. ನೀವು ಅಷ್ಟು ಮಾಡ್ರಿ ಸರ್, ನಾನು ಬರ್ತೀನಿ ರೀ. ಅಣ್ಣ ಅಂದಂಗ ನೀವು ಎಲ್ಲಿ ಬಸ್ತಿ ಉಳ್ಕೊಂಡ್ರಿ ಈಗ? ಅಂದ್ರೆ ನನಗೆ ಈ ಊರಾಗ ಯಾರು ಪರಿಚಯದವ್ರು ಇಲ್ರಿ. ನಾ ಎಲ್ಲರ ದೇವಸ್ಥಾನದಾಗ ಇಲ್ಲ ಅಂದ್ರ ಬಸ್ ಸ್ಟ್ಯಾಂಡ್ನಾಗ ಉಳ್ಕೋತೀನಿ. ಚೇಚೆ ಹಂಗೆಲ್ಲ ಮಾಡ್ಬೇಡ್ರಿ. ನಮ್ದು ವಿಶಾಲವಾದ ಮನಿ ಐತಿ. ನಿಮ್ ತಮ್ಮ ಸಿಗೋ ಮಟನು ನೀವು ನಮ್ಮನ್ಯಾಗ ಇರ್ರಿ. ಬ್ಯಾಡ ಬಿಡ್ರಿ ಸರ, ನಿಮ್ಗೆ ಯಾಕೆ ಸುಮ್ಮ ತೊಂದ್ರಿ? ಇದ್ರ ತೊಂದ್ರೆ ಏನ್ ಬಂತಣ್ಣ? ನಮ್ಗೆ ಇಷ್ಟೆಲ್ಲ ಉಪಕಾರ ಮಾಡಿದಿ ಅಂತದ್ರಾಗ ನಿನ್ನೆಲ್ಲೆಲ್ಲೋ ಮಲ್ಗಾಕ್ ಬಿಡ್ತೇವೆ ನಾವು. ಅವ್ವಾರ ಡಿಸ್ಚಾರ್ಜ್ ಆದ್ಮೇಲೆ ಸೀದಾ ನಮ್ಮ ಮನೆಗೆ ಹೋಗೋಣಂತ. ಸರಿ ಸರ್.